ರಿಷಬ್ ಪಂತ್ ಹತ್ರ ವಾಪಸ್ ರಿಟರ್ನ್ ಚೆಕ್ ಬರ್ಸ್ಕೊಂತಿದ್ದಾರೆ LSG ಓನರ್. ದುಡ್ಡು ಕೊಡು ಗುರು ನೀನ್ ವಾಪಸ್ ನಂದು. ಆಡಿರೋ 2 ಮ್ಯಾಚ್ ಅಲ್ಲಿ 5.5 ಲಕ್ಷ ಅವ್ನು ಜಸ್ಟ್ ಫೈನ್ ಆಗಿ ಕಟ್ಟಿದ್ದಾನೆ. ಸೆಲೆಬ್ರೇಷನ್ ಅವ್ನು ಏನಾದ್ರು ಕೊಹ್ಲಿ ಮುಂದೆ ಮಾಡಿದ್ರೆ ಏನಾಗುತ್ತೋ ಏನೋ. ನಮ್ ಮೇಲೆ ಗುರು ಮ್ಯಾಚು, ಬೆಂಗಳೂರು ಮೇಲೆ ಮ್ಯಾಚು, ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಫುಟ್ಬಾಲ್ ಆಡಿಸ್ತಾರ ಅಂತಿದ್ ಗುರು ನಂಗೆ ಯಾಕೋ. ಮುಂಬೈ ಹಾರ್ದಿಕ್ ಪಾಂಡ್ಯ ಎಷ್ಟು ಟ್ರೈ ಮಾಡ್ದ ನೆನ್ನೆ, 5 ವಿಕೆಟ್ ತಗೊಂಡ, ಕೆರಿಯರ್ ಬೆಸ್ಟ್ ಫಿನಿಶಿಂಗು ಟ್ರೈ ಮಾಡ್ದ, ಬಟ್ ಇಟ್ ವಾಸ್ ನಾಟ್ ಟು ಬಿ. ನೆನ್ನೆ ಹಾರ್ದಿಕ್ ಪಾಂಡ್ಯಗೆ ಆಗ್ಲಿಲ್ಲ. LSG ಅಲ್ಟಿಮೇಟ್ಲಿ ಗೆದ್ರು. ಮ್ಯಾನ್ ಆಫ್ ದ ಮ್ಯಾಚ್ ದಿಗ್ವೇಶ್ ರಾಟಿಗೆ ಹೋಯ್ತು. 1 ವಿಕೆಟ್ ತಗೊಂಡು 21 ರನ್ಸ್ ಅಷ್ಟೇ 4 ಓವರಲ್ಲಿ, 5.25 ಎಕಾನಮಿ. ಅದನ್ನು ಇಂಪಾರ್ಟೆಂಟ್ ವಿಕೆಟ್, ನಮಂದೀರ್ ವಿಕೆಟ್ ತಗೊಂಡು. ಆ ವಿಕೆಟ್ ತಗೊಂಡು ಡಿಮಾರ್ಟ್ ಕೆಸ್ರಿಕ್ ವಿಲಿಯಮ್ಸ್ ತರ ನೋಟ್ಬುಕ್ ಸೆಲೆಬ್ರೇಷನ್ ಹಿಂಗ್ ಮಾಡ್ದ. ಅದೇ ಸೆಲೆಬ್ರೇಷನ್ ಅವನೇನಾದ್ರೂ ಕೊಹ್ಲಿ ಮುಂದೆ ಮಾಡಿದ್ರೆ ಏನಾಗುತ್ತೋ ಏನೋ. ದಿಗ್ವೇಶ್ ರಾಟಿ ಹೊಸ ಬ್ಯಾಡ್ ಬಾಯ್ ಆಫ್ IPL ಆಗಿದ್ದಾರೆ. ಅವನ್ನ ಲಕ್ನೋ ಅವ್ರು ತಗೊಂಡಿದ್ದು 30 ಲಕ್ಷಕ್ಕೆ ಆಕ್ಷನ್ ಅಲ್ಲಿ, ಅಂಡ್ 5.5 ಲಕ್ಷ ಅವ್ನು ಜಸ್ಟ್ ಫೈನ್ ಆಗಿ ಕಟ್ಟಿದ್ದಾನೆ. 2 ಮ್ಯಾಚ್ ಆಡಿರೋ 2 ಮ್ಯಾಚ್ ಅಲ್ಲಿ 5.5 ಲಕ್ಷ ಅವ್ನು ಜಸ್ಟ್ ಫೈನ್ ಆಗಿ ಕಟ್ಟಿದ್ದಾನೆ. ಯಾಕೆ? ಅವ್ನ ನೋಟ್ಬುಕ್ ಸೆಲೆಬ್ರೇಷನ್ ಅಲ್ಲಿ ಅದು ಮೋಸ್ಟ್ಲಿ ಹಿಂಗೆ ಚೆಕ್ ಬರೀತಿರೋ ತೋರಿಸ್ತಿದ್ದೆ ನಾನು. ಅದರಲ್ಲಿ ಹಿಂಗೆ IPL ಅವ್ರಿಗೆ ಫೈನ್ ನ ಚೆಕ್ ಥ್ರೂ ಕೊಡ್ತಿದ್ದಾನೆ ಅನ್ಸುತ್ತೆ. ಅದೇ ಅವ್ನ ಸೆಲೆಬ್ರೇಷನ್ ಅನ್ಸುತ್ತೆ. ಅದೇ ಸೆಲೆಬ್ರೇಷನ್ ಅವ್ನು ಮಾಡ್ತಿದ್ರೆ ಈ IPL ಆದ್ಮೇಲೆ ಅವ್ರ ಮನೆಗೆ ದುಡ್ಡಂತೂ ತಗೊಂಡೋಗಲ್ಲ, ಬಟ್ ಜಸ್ಟ್ ಫೇಮ್ ತಗೊಂಡು ಹೋಗ್ತಾನೆ. ಅಂಡ್ ಅದರಲ್ಲಿ ಅವ್ನು ಖುಷಿಯಾಗಿರ್ಬೇಕು. ದುಡ್ಡಂತೂ ಅವನಿಗೆ ಯಾರು ಕೊಡ್ತಾ ಇಲ್ಲ. ಇನ್ನು ಎಕ್ಸಲೆಂಟ್ ಮ್ಯಾಚ್ ಇತ್ತು ನೆನೆ. ಫಸ್ಟ್ ಇಂದ ತಗೊಬೇಕಂದ್ರೆ ಮಿಚೆಲ್ ಮಾರ್ಷ್, ಏನ್ ಹೇಳನ್ ಗುರು, ಮಿಚೆಲ್ ಮಾರ್ಷ್, ಈಡನ್ ಮಾರ್ಕ್ರಮ್ ಇಬ್ರು 50s ಹೊಡೆದ್ರು. ಅಂಡ್ ಮಿಚೆಲ್ ಮಾರ್ಷ್ 27 ಬಾಲ್ಸ್ ಅಲ್ಲಿ 50 ಸ್ಕೋರ್ ಮಾಡಿದ್ರೆ ನೆನ್ನೆ. 60 ರನ್ಸ್. ಆ ದೊಡ್ಡ ಎಕಾನಾ ಸ್ಟೇಡಿಯಂ ಅಷ್ಟು ದೊಡ್ಡ ಬೌಂಡ್ರೀಸ್ ಇದ್ರು 60 ರನ್ ಈಸಿಯಾಗಿ ಸ್ಕೋರ್ ಮಾಡಿ ತಗೋ ಅಂತ ಕೊಡ್ತಿರೋದು ಎಲ್ರಿಗೂ ಮುಂಬೈ ಬೌಲರ್ಸ್ಗೆ. ಟ್ರೆಂಟ್ ಬೋಲ್ಟ್ಗೂ ಬಿಟ್ಟಿಲ್ಲ, ದೀಪಕ್ ಚಾರ್ಗೂ ಬಿಟ್ಟಿಲ್ಲ, ಅಶ್ವಿನಿ ಕುಮಾರ್ಗೂ ಬಿಟ್ಟಿಲ್ಲ, ಎಲ್ರಿಗೂ ಫ್ರೀಯಾಗಿ ಹಂಚಿರೋದು ಅವನು 6-4ಗಳನ್ನ. ಅದಾದ್ಮೇಲೆ ಏಡನ್ ಮಾರ್ಕ್ರಮ್ ತುಂಬಾನೇ ಗುಡ್ ಆಂಕರ್. ಅವನು ಆಂಕರ್ ರೋಲ್ಗೆ ಅವನು ಆಡ್ತಾ ಇರ್ತಾನೆ, ಬಟ್ ಲಾಸ್ಟಲ್ಲಿ ಆಕ್ಸಲರೇಟ್ ಮಾಡಕ್ ಆಗ್ತಿಲ್ಲ ಅವನಿಗೆ. ಲಾಸ್ಟಲ್ಲಿ ಸ್ಕೋರಿಂಗ್ ಆಪರ್ಚುನಿಟೀಸ್ ಇರುತ್ತೆ, ಬಟ್ ಆಗಲ್ಲ. ತುಂಬಾ ಡಾಟ್ಸ್ ಆಗುತ್ತೆ, ಪ್ರೆಷರ್ ಬಿಲ್ಡ್ ಮಾಡ್ಕೊಂಡು ಆಮೇಲೆ ಔಟ್ ಆಗ್ಬಿಡ್ತಾನೆ. ಆ್ಯಂಡ್ ನಿಕೋಲಸ್ ಪೂರನ್ ದಾಲ್ ಬಾಟಿನೇ ಟ್ರೈ ಮಾಡ್ದ. ಸ್ಟಾರ್ಟ್ ಸಿಕ್ತು, ಬಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅವನಿಗೆ. ಪಂತ್ ಅಂತೂ ಆ ಟೆರಿಬಲ್ ಫಾರ್ಮ್ ನೋಡಕ್ ಆಗ್ತಿಲ್ಲ ಪಂತಿಂದು. ಎಷ್ಟು ಒಳ್ಳೆ ಪರ್ಸನ್ ಆ್ಯಂಡ್ ಒಳ್ಳೆ ಪ್ಲೇಯರ್ ಅವನು. ಐ ಹೋಪ್ ಕಮ್ ಬ್ಯಾಕ್ ಆಗುತ್ತೆ ಬೇಗ ಅಂತ. ಆಮೇಲೆ ಬಡೋನಿ ಸ್ಕೋರ್ ಮಾಡ್ದ ಒಳ್ಳೆ ರನ್ಸ್ನ. ಆ್ಯಂಡ್ ಪೂರನ್ ವಿಕೆಟ್ ಹೇಳ್ಬೇಕಂದ್ರೆ ಪೂರನ್ ಔಟ್ ಆಗಿದೆ. ಎಕ್ಸಲೆಂಟ್ ಸ್ಲೋ ಬಾಲ್ ಬೌನ್ಸರು ಹಾರ್ದಿಕ್ ಪಾಂಡ್ಯ ಬೌಲ್ ಮಾಡಿದ್ದು. 5 ವಿಕೆಟ್, ಎಲ್ಲ ಒಳ್ಳೆ ಬಾಲ್, ಚೂರು ಲೈನ್ ಲೆಂತ್ ಮಿಸ್ ಮಾಡಿಲ್ಲ. ಎಲ್ಲ ಆ ಸರ್ಫೇಸ್ ಹೆಂಗಿತ್ತು ಆ ಲಕ್ನೋ ಸ್ಟೇಡಿಯಂದು ಅದನ್ನ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದು ಹಾರ್ದಿಕ್ ಪಾಂಡ್ಯನ. 203 ವೆರಿ ಡೀಸೆಂಟ್ ಟೋಟಲ್. ಅದು ಲಕ್ನೋ ಸ್ಟೇಡಿಯಂ ನೋಡಿದ್ರೆ ಅಬೌವ್ ಪಾರ್ ಟೋಟಲ್. ಅದು ಚೇಸ್ ಯಾವಾಗ್ಲೂ ಕಷ್ಟನೇ ಇತ್ತು ಮುಂಬೈ ಅವ್ರಿಗೆ, ಬಟ್ ಇಟ್ ವಾಸ್ ನಾಟ್ ಇಂಪಾಸಿಬಲ್. ಬ್ಯಾಟಿಂಗ್ ಬಂದ್ರು ಮುಂಬೈ ಅವರು. ಅಂಡ್ ಪವರ್ ಪ್ಲೇ ಅಲ್ಲೇ ದ ಲಾರ್ಡ್ ಶಾರ್ದೂಲ್ ಠಾಕೂರ್ 1 ವಿಕೆಟ್ ತಗೊಂಡು, ಪವರ್ ಪ್ಲೇ ಅಲ್ಲಿ ವಿಕೆಟ್ ತಗೊಂಡು ಅಲ್ಲಿಂದನೇ ಒಂದು ಟೋನ್ ಸೆಟ್ ಮಾಡಿದ್ರು ಮ್ಯಾಚ್ ಇಂದು. ಅದಾದ್ಮೇಲಿಂದ ಮುಂಬೈಗೆ ಕಮ್ ಬ್ಯಾಕ್ ಬಂದಿದ್ದೆ ಸೂರ್ಯಕುಮಾರ್ ಯಾದವ್ ಕಡೆಯಿಂದ. ಎಕ್ಸಲೆಂಟ್ ಬ್ಯಾಟಿಂಗ್, 67 ರನ್ಸ್ ಸ್ಕೋರ್ ಮಾಡಿದ್ದು ಸೂರ್ಯಕುಮಾರ್ ಯಾದವ್. ಅದ್ ಬಿಟ್ರೆ ಅವ್ರಿಗೆ ಆಪರ್ಚುನಿಟಿ ಕಾಣಿಸಿದೆ ನಮಂದೀರ್ ಕಡೆಯಿಂದ. 46/24 ಎಕ್ಸಲೆಂಟ್ ಟಚ್ ಅಲ್ಲಿದ್ದ. ಅಂಡ್ 6 ವಿಕೆಟ್ ತಗೊಂಡಿದ್ದೆ ದಿಗ್ವೇಶ್ ರಾಟಿ ಆ ವಿಕೆಟ್ ತಗೊಂಡು ನೋಟ್ಬುಕ್ ಕಳಿಸ್ದ. ಹಿಂಗ್ ಮಾಡಿ ಹಿಂಗೆ ಅರ್ಧ ಅಸರಂಗದು ಅರ್ಧ ಕೆಸ್ರಿಕ್ ವಿಲಿಯಮ್ಸ್ ಮಾಡಿ ಇಟ್ಕೊಂಡಿದ್ದಾನೆ ಸೆಲೆಬ್ರೇಷನ್. ಬಟ್ ಸೆಲೆಬ್ರೇಷನ್ ಹಿಂಗೆ ಇರಲಿ, ಬೌಲಿಂಗ್ ಮಾತ್ರ ಚೂರ್ ಲೈನ್ ಲೆಂತ್ ಆ ಕಡೆ ಈ ಕಡೆ ಇಲ್ಲ. ಸ್ಕೋರ್ ಮಾಡಕ್ಕೆ ಕೊಟ್ಟಿಲ್ಲ, ಬರೇ ಡಾಟ್ಸು, ಒಳ್ಳೆ ಬಾಲು. ತಿಲಕ್ ವರ್ಮಾ ಬ್ಯಾಟಿಂಗ್ ಬಂದು ಅಷ್ಟು ಈಸಿಯಾಗಿ 100 ಸ್ಕೋರ್ ಮಾಡ್ತಿದ್ದ ತಿಲಕ್ ವರ್ಮಾ ಇವಾಗ ಬಾಲ್ ಮುಟ್ಟಕ್ ಆಗ್ತಿಲ್ಲ. ಅವನಿಗೆ ಬಾಲ್ ಕಾಣಿಸ್ತಿಲ್ಲ ಅಥವಾ ಏನೋ ಗೊತ್ತಿಲ್ಲ. ರಿಟೈರ್ಡ್ ಹರ್ಟ್ ಮಾಡ್ಬಿಟ್ರು ತಿಲಕ್ ವರ್ಮನ. ರಿಟೈರ್ಡ್ ಹರ್ಟ್ ಮಾಡಿ ಕಳಿಸ್ಬಿಟ್ರು ಮಿಚೆಲ್ ಸ್ಯಾಂಟ್ನರ್ ಹಾಕೊಳಕ್ಕೆ. ತುಂಬಾನೇ ಒಂದು ರೀತಿ ಹಾರ್ಶ್ ಡಿಸಿಷನ್ ಅನ್ಬೋದು ತಿಲಕ್ ವರ್ಮ. ಬಿಕಾಸ್ ಮಿಚೆಲ್ ಸ್ಯಾಂಟ್ನರ್ ಅಷ್ಟು ಹಿಂಗೆ ವೆಲ್ ನೋನ್ ಹಿಟ್ಟರ್ ಅಥವಾ ಫಿನಿಷರ್ ಅಲ್ಲ. ಡೀಸೆಂಟ್ ಹೊಡಿತಾನೆ, ಹೊಡೆಯಲ್ಲ ಅಂತಿಲ್ಲ, ಬಟ್ ಆದ್ರೂ ತಿಲಕ್ ವರ್ಮಾಗೆ ಹಂಗೆ ಟ್ರೀಟ್ ಮಾಡಿದ್ದು. ಡ್ರೆಸ್ಸಿಂಗ್ ರೂಮಲ್ಲಿ ಅದೇನೇನು ಮಾತಾಡಿದ್ರು ಅದಾದ್ಮೇಲೆ ಗೊತ್ತಿಲ್ಲ ಏನು ಚೇಂಜಸ್ ಬರುತ್ತೆ ಅಂತ. ಅಪಾರ್ಟ್ ಫ್ರಮ್ ದಿಸ್ ಹಾರ್ದಿಕ್ ಪಾಂಡ್ಯ ಮತ್ತೆ ಫಿನಿಶಿಂಗ್ ಬಂದ. 22 ರನ್ಸ್ ಬೇಕಿತ್ತು ಲಾಸ್ಟ್ ಓವರಲ್ಲಿ ಆವೇಶ್ ಖಾನ್ ಇಂದ. ಅಂಡ್ ಆ 22 ರನ್ಸ್ ಯಾಕೆ ಬೇಕಿತ್ತು ಅಂದ್ರೆ 19th ಓವರ್ ಮತ್ತೆ ಆಲ್ ಹೇಲ್ ದ ಲಾರ್ಡ್ ಶಾರ್ದೂಲ್ ಠಾಕೂರ್ ಬೌಲ್ ಮಾಡಿ 7 ರನ್, ಬರೀ 7 ರನ್ ಕೊಟ್ಟಿರೋದಷ್ಟೇ 19th ಓವರಲ್ಲಿ ಬೌಲಿಂಗ್ ಮಾಡಿಬಿಟ್ಟು ಶಾರ್ದೂಲ್ ಠಾಕೂರ್. ಎಕ್ಸಲೆಂಟ್ ಅನ್ಸೋಲ್ಡ್ ಪ್ಲೇಯರ್. ಅಷ್ಟು ಒಳ್ಳೆ ಬೌಲಿಂಗ್ ಹಾಕ್ಬೇಕು ಅಂದ್ರೆ ಅವ್ನಿಗೆ ಇನ್ನೂ ಎಕ್ಸ್ಟ್ರಾ ದುಡ್ಡು ಕೊಡ್ರಿ, ಅವನಿಗೆ ಬೇರೆ ಇಸ್ಕೊಂಡು ಪಂತಿನ ಸ್ವಲ್ಪ ಇಸ್ಕೊಂಡು ಶಾರ್ದೂಲ್ ಠಾಕೂರಿಗೆ ಕೊಡ್ರಿ ದುಡ್ಡು. 20th ಓವರ್ ಲಾಸ್ಟ್ ಓವರ್ 22 ರನ್ ಬೇಕಿತ್ತು. ಆವೇಶ್ ಖಾನ್
ಆ್ಯಸ್ ಯೂಶ್ವಲ್ ಆವೇಶ್ ಖಾನ್ನೇ ಚೂಸ್ ಮಾಡಿದ್ರು. ಆ್ಯಂಡ್ ಫಸ್ಟ್ ಬಾಲಲ್ಲೇ ಸಿಕ್ತು ಹಾರ್ದಿಕ್ ಪಾಂಡ್ಯಗೆ, ಬಟ್ ಫಿನಿಶ್ ಮಾಡೋಕ್ಕಾಗಿಲ್ಲ. ಬೇರೆ ಎಲ್ಲ ಬಾಲ್ ಆವೇಶ್ ನೇಲ್ ಮಾಡ್ದ. ತುಂಬಾ ಆ್ಯನಿಮೇಟೆಡ್ ಆಗಿದ್ದ ಹಾರ್ದಿಕ್ ಪಾಂಡ್ಯ, ತುಂಬಾ ಎಮೋಷನ್ಸ್ ತೋರಿಸಿದ್ದ. ಲಾಸ್ಟಲ್ಲಿ ಅಳ್ತಾನೂ ಇದ್ದ ಮ್ಯಾಚ್ ಆದಮೇಲೆ ಗೆಲ್ಸೋಕ್ಕಾಗಿಲ್ಲ ಅಂತ. ಸೊ 3rd ಡಿಫೀಟ್ ಇನ್ ರೋ ಆಯಿತು ಮುಂಬೈಗೆ. ಬಟ್ ಮುಂಬೈ ಚಾಂಪಿಯನ್ ಟೀಮು ಹಿಂಗೆ ಮತ್ತೆ ಸೋಲ್ತಾ ಇದ್ದಾರೆ ಅಂದರೆ ಕಮ್ ಬ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ಮ್ಯಾಚ್ ಮುಂಬೈ ಯಾರ ಜೊತೆ ಇದೆ? ಮುಂಬೈ ನೆಕ್ಸ್ಟ್ ಮ್ಯಾಚು ನಮ್ಮ ಮೇಲೆ ಗುರು ಮ್ಯಾಚು, ಬೆಂಗಳೂರು ಮೇಲೆ ಮ್ಯಾಚು. ದೇವ್ರೆ, ಮುಂಬೈನವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಬೂಮ್ ಬೇರೆ ಬೂಮ್ರಾ ಬೇರೆ ವಾಪಸ್ ಬರ್ತಾರೆ. ಏಪ್ರಿಲ್ 1st ವೀಕೋ 2nd ವೀಕಲ್ಲಿ ವಾಪಸ್ ಬಂದರೆ ಬರ್ಬೋದಂತ ಹೇಳ್ತಾ ಇದ್ರು. ದೀಪಕ್ ಚಹರ್, ಬೋಲ್ಟ್, ಬೂಮ್ರಾ ವಾಂಖೇಡೆ ಸ್ಟೇಡಿಯಮಲ್ಲಿ ಫುಟ್ಬಾಲ್ ಆಡಿಸ್ತಾರೆ ಅನಿಸ್ತಿದ್ರು ನಂಗೆ ಯಾಕೋ. ಬಟ್ ಆದರೂ ರೆಡಿ ಇದ್ದಾರೆ. ನಮ್ಮ ಬಾಯ್ಸ್ ಯಾರು ಕಡಿಮೆ ಇಲ್ಲ, ಮಾಡಿ ತೋರಿಸ್ತಾರೆ ಅವರು. ಸೊ ನೆಕ್ಸ್ಟ್ ಮ್ಯಾಚ್ ಮಂಡೇ ಇದೆ ಮುಂಬೈ ಅವ್ರದ್ದು ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್.